ಓಕೆ. ಬೆಂಕಿ. ಬೈ ಇದು ಅಲ್ಲವರ ಹೆಂಗೆ ಮಾಡಿದ್ರಿ ಇದನ್ನು ಹೇಳಕ್ಕೆ ಬರಂಗಿಲ್ಲ. ಸೊ ನಿಮಗೆ ಗೊತ್ತಿರ್ಬೇಕು ನಾ ಎದ್ರ ಬಗ್ಗೆ ಮಾತಾಡತ್ತೀನಿ ಅಂತ ಹೇಳಿ. ದ ಬೆಂಗಾಲ್ ಫೈಲ್ಸ್ ದ ಟ್ರಿಯಾಲಜಿ ಐತಿ ಅದು. ದ ತಾಷ್ಕೆಂಟ್ ಫೈಲ್ಸ್, ದ ಕಾಶ್ಮೀರ್ ಫೈಲ್ಸ್ ಮತ್ತು ಇದು ಬೆಂಗಾಲ್ ಫೈಲ್ಸ್. ವಿವೇಕ್ ಅಗ್ನಿಹೋತ್ರಿ ಅವ್ರದ್ದು ಇದ್ರದ್ದು ಟ್ರಿಯಾಲಜಿ ಐತಿ. ಇದು ಲಾಸ್ಟ್ ಪಾರ್ಟ್. ಅಂದ್ರೆ ಇದು ಲಾಸ್ಟ್ ಪಾರ್ಟ್ ಅಂತ ಅನ್ನಂಗಿಲ್ಲ. ಅದ್ರ ಫೈಲ್ಸ್ದ ಒನ್ ಆಫ್ ದ ಟ್ರಿಯಾಲಜಿ ಕಂಪ್ಲೀಟ್ ಮಾಡ್ತೈತಿ. ಒಂದು ಸ್ವಲ್ಪ ಲಾಸ್ಟಿಗೆ ಈ ಫಿಲ್ಮ್ದ ಲಾಸ್ಟಿಗೆ ಏನು ತೋರಿಸಲ್ಲ, ಅದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತೈತಿ. ಇದು ಸೆಕೆಂಡ್ ಪಾರ್ಟ್ ಬರ್ತಿತ್ತು ಏನಿಲ್ಲೋ ಅಂಥೇಳಿ ಇಂಟರ್ವ್ಯೂಸ್ದಾಗ ಅವ್ರು ಹೇಳ್ಯಾರೆ ಸೆಕೆಂಡ್ ಪಾರ್ಟ್ ಬರ್ತೈತೆ ಅಂಥೇಳಿ. ಆದ್ರೆ ನೋಡ್ಬೇಕು ಏನಾಕೈತಿ. ಸೊ ಕಲೆಕ್ಷನ್ ಮ್ಯಾಗ ನನಗೆ ಅನ್ಸ್ಬಿಟ್ಟು ಡಿಪೆಂಡ್ ಆಕೈತಿ. ಇಲ್ಕಂದ್ರೆ ಅದನ್ನು ಶೂಟಿಂಗ್ ಮಾಡಿ ಇಟ್ಕೊಂಡಿರ್ಬೋದು ಅಂತ ನಾನು ಅನ್ಕೋತೀನಿ. ಸೊ ದ ಬೆಂಗಾಲ್ ಫೈಲ್ಸ್ ವಿವೇಕ್ ಅಗ್ನಿಹೋತ್ರಿದ ನೆಕ್ಸ್ಟ್ ಫಿಲ್ಮ ರಿಲೀಸ್ ಆಗೈತಿ. ಸೊ ಇದು ಭಾಳ ಕಾಂಟ್ರವರ್ಸಿ ಆಗೈತೆ. ಸೊ ನಿಮ್ಗೆ ಯಾರು ಫಾಲೋ ಮಾಡಕತ್ತೀರಿ ಇಂಟರ್ವ್ಯೂಸ ಮತ್ತು ನ್ಯೂಸ್ ಚಾನಲ್ಸ್ ಗೊತ್ತಿರ್ಬೇಕು ನಿಮಗೆ ಇದ್ರ ಬಗ್ಗೆ ಏನೇನು ನಡೆದೈತೆ ಅಂಥೇಳಿ. ಕೋಲ್ಕತ್ತಾದಾಗ ಇದ್ರದ್ದು ಟ್ರೈಲರ್ ಲಾಂಚ್ ಇವೆಂಟ್ ಏನೋ ಇಟ್ಟಿದ್ರೆ ಅದು ಒಂದು ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ. ಮತ್ತು ಕೋಲ್ಕತ್ತಾದಾಗ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ. ಮತ್ತು ಭಾಳಷ್ಟು ಕಾಂಟ್ರವರ್ಸೀಸ್ ಆಗ್ಯಾವ. ಎದಕ್ಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇವ್ರ ಫಿಲ್ಮ್ಸಾಗ ವಿವೇಕ್ ಅಗ್ನಿಹೋತ್ರಿ ಅವ್ರ ಫಿಲ್ಮ್ಸಾಗ ಒಂದು ಸ್ವಲ್ಪ ರಿಯಾಲಿಟಿ ಜಾಸ್ತಿ ಇರ್ತೈತಿ. ಇದು ತಾಷ್ಕೆಂಟ್ ಫೈಲ್ಸ್ ನೋಡ್ಬೋದು ನೀವು. ಮಾನಸಿಕ ಹೇಳಕ್ಕೆ ಬರೋಂಗಿಲ್ಲ ಅಷ್ಟು ಭಾರಿ ಫಿಲ್ಮ್. ಮತ್ತು ಕಾಶ್ಮೀರ್ ಫೈಲ್ಸ್ ಅಂತೂ ಅದು ಏನು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ, ಅದ್ರಾಗ ಏನು ಬ್ರೂಟಲ್ ಇತ್ತು ಅದೆಲ್ಲ ನಿಮಗೆ ಗೊತ್ತೈತಿ. ಸೊ 15-20 ಕೋಟಿ ಬಜೆಟ್ ಒಳಗೆ 350 ಕೋಟಿ ತನಕ ಗಳಿಸಿತ್ತದು. ಸೊ ಯೋಚನೆ ಮಾಡಿರಿ. ಸೊ ಅಷ್ಟು ರಿಯಾಲಿಟಿ ಹೇಳ್ತಾರೆ, ಅದಕ್ಕೆ ಅಷ್ಟು ಕಲೆಕ್ಷನ್ ಕೊಡ್ತಾರೆ. ಮತ್ತು ಅಷ್ಟು ಮಂದಿಗೆ ಚುಚ್ತದದು ಅಂಥ ಪರಿ ರಿಯಾಲಿಟಿ ಅದಕ್ಕೆ ಹೇಳ್ತಾರೆ ಅಂತೇಳಿ. ಸೊ ಅದೇ ರಿಯಾಲಿಟಿ ಈ ಫಿಲ್ಮ್ದಾಗ ಹೇಳ್ಯಾರ. ಏನಿಲ್ಲಪ್ಪ ಅಂತ ನೀವು ಕೇಳ್ತಾರಪ್ಪ ಅಂತಂದ್ರೆ ಹೇಳ್ಯಾರ ಅಂತ ಅಂದ್ಕೊಂಡು ನಾನು. ಎದಕ್ಕಪ್ಪ ಅಂತಂದ್ರೆ ಇಷ್ಟು ರಿಯಲಾಗಿ ಶೂಟ್ ಅಂದ್ರೆ VFX ಒಂದು ಸ್ವಲ್ಪ ಲೋ ಐತಿ, ಒಂದು ಸ್ವಲ್ಪ ಶಾರ್ಟ್ಸ್ ಲೋ ಅದಾವೆ. ಆದರೆ ಇದ್ರ ಸಿನಿಮಾಟೋಗ್ರಫಿ ಮತ್ತು ಡೈರೆಕ್ಷನ್ ಮತ್ತು ಇದ್ರ ಏನು ವರ್ಡ್ಸ್ ಏನು ಯೂಸ್ ಮಾಡ್ಯಾರಲ್ಲ, ಬೆಂಕ್ ಇಷ್ಟು ಹೇಳಕ್ಕೆ ಬರೋಂಗಿಲ್ಲ. ನಾರ್ಮಲ್ ಯೂಟ್ಯೂಬ್ ವೀಡಿಯೋದಾಗೆ ಹೇಳಕ್ಕೆ ಬರೋಂಗಿಲ್ಲ ಅಂಥ ಪರಿ ಭಾಳ ಡೇಂಜರ್ ವರ್ಡ್ಸ್ ಅದ ಇದ್ರ. ಬೆಂಗಾಲ್ದಾಗ ಏನೇನು ನಡೀತಾ ಪಾರ್ಟಿಷನ್ ಆಗಿದ್ದ, 2 ಟೈಮ್ ಪಾರ್ಟಿಷನ್ ಆಗಿದ್ದ, ಅದೆಲ್ಲ ಭಾಳ ಕ್ಲಿಯರಾಗಿ ತೋರಿಸ್ಯಾರ. ಅದು ಫಸ್ಟ್ ಹಾಫ್ ತನಕ ಅಷ್ಟೇ. ಸೆಕೆಂಡ್ ಹಾಫ್ ಒಂದು ಸ್ವಲ್ಪ ಸ್ಟ್ರೆಚ್ ಆದಂಗೆ ಆಕೈತಿ. ಫಸ್ಟ್ ಹಾಫ್ ಒಂದು ಸ್ವಲ್ಪ ಸ್ಟ್ರೆಚ್ ಐತೈತಿ. ಎದಕ್ಕಪ್ಪ ಅಂತಂದ್ರೆ ಡೀಟೇಲಾಗಿ ಹೇಳಬೇಕಪ್ಪ ಅಂತಂದ್ರೆ ಅಷ್ಟು ಟೈಮ್ ಲೈನ್ ಬೇಕೇ 3.5 ತಾಸಿಂದ ಫಿಲ್ಮ್ ಐತಿ. 3 hours 20 minutes ಫಿಲ್ಮ್ ಐತಿ. ಸೊ ಭಾಳ ಎಳ್ದಂಗೆ ಅಂತೂ ಅನಿಸ್ತೈತಿ ನಮಗೆ. ಎದಕ್ಕಪ್ಪ ಅಂತಂದ್ರೆ ಭಾಳ ಡೀಟೇಲಾಗಿ ಹೋಗ್ಯಾರ. ಒಂದು ಸ್ವಲ್ಪ ಮಂದಿಗೆ ಸ್ಲೋ ಅನಿಸ್ತೈತಿ, ನನಗೂ ಸ್ಲೋ ಅನಿಸುತ್ತೆ. ಆದ್ರೆ ನಾ ಅಷ್ಟು ಇನ್ವಾಲ್ವ್ ಆಗಿದ್ದೆ. ನನಗೆ ಅಂಥ ಪರಿ ಮುಂದೆ ಏನು ಭಾಳ ಬ್ಯಾಸರ ನಿದ್ದೆ ಬರೋಂಗೇನು ಅನ್ಸಲ್ಲ ನನಗೇನು. ಸೊ ಅದಕ್ಕೆ ಒಂದು ಸ್ವಲ್ಪ ಪಾಯಿಂಟ್ಸ್ ನಾನು ಹೇಳ್ಬೋದು. ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ. ಏನಪ್ಪ ಅಂತಂದ್ರೆ ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್, ಅಷ್ಟು ಆ್ಯಕ್ಟರ್ಸ್ ಏನೇನು ಆ್ಯಕ್ಟಿಂಗ್ ಮಾಡಿರಲ್ಲ ಹೇಳಕ್ಕೆ ಬರೋಂಗಿಲ್ಲ. ಹರಿದಿಟ್ಟಾರ ಸ್ಕ್ರೀನ್, ಅಷ್ಟು ಭಾರಿ ಆ್ಯಕ್ಟಿಂಗ್ ಮಾಡ್ಯಾರ. 1 liners 3-4 1 liners ಅದಾವೆ. ಏನಂದ್ರೆ ಸೀದಾ ಹೋಗಿ ಏನತ್ತಾರ ಅದಕ್ಕೆ ಮೊನೋಲಾಗ್ಸ್ ಅತ್ತಾರಲ್ಲ ಹೇಳ್ಯಾರ. ಬೆಂಕಿ ಅಂದ್ರೆ ಬೆಂಕಿ. ಮತ್ತು ಎಲ್ಲ ಒಂದು 10 ಸೆಕೆಂಡ್ 15 ಸೆಕೆಂಡ್ ಇಲ್ಲ, 5-6 ನಿಮಿಷ ತನಕ ಮೊನೋಲಾಗ್ಸ್ ಅದಾವೆ. ಇಲ್ಲಿ ಹತ್ತದು ಸೀದಾ. ಸೊ ವಿವೇಕ್ ಅಗ್ನಿಹೋತ್ರಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಕತ್ತಾರಪ್ಪ ಅಂತಂದ್ರೆ ಅವರು ಭಾಳ ರಿಯಾಲಿಟಿಗೆ ಭಾಳ ಸನಿಪಿಟ್ಟ ಫಿಲ್ಮ್ ಮಾಡ್ತಾರೆ. ಅದು ಪ್ರೊಪಗ್ಯಾಂಡ ಇರ್ತೈತೋ ನನಗೆ ಅನ್ಸಂಗಿಲ್ಲ. ಪ್ರೊಪಗ್ಯಾಂಡ ಇರ್ತೈತೆ ಅಂತ ಹೇಳಿ. ಅದಕ್ಕಪ್ಪ ಅಂತಂದ್ರೆ ಪ್ರೊಪಗ್ಯಾಂಡ ಐತಪ್ಪ ಅಂತಂದ್ರೆ ಈ ಫಿಲ್ಮ್ದ ಕಾಂಟ್ರವರ್ಸಿನೇ ಆಗ್ತಿದ್ದಿಲ್ಲ. ಆದ್ರೆ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿನೂ ಫಿಲ್ಮ್ ಇಷ್ಟು ಹೊರಗೆ ಬಂದೈತಪ್ಪ ಅಂತಂದ್ರೆ ಹೇಳಬೇಕು ವಿವೇಕ್ ಅಗ್ನಿಹೋತ್ರಿ ಅವರ ಮಾನಸಿಕ ಕೆಲಸ ಮಾಡ್ತಾರೆ. ಅವ್ರದ್ದು ಏನು ಫಿಲ್ಮೋಗ್ರಫಿ ಏನೈತಲ್ಲ, ದ ತಾಷ್ಕೆಂಟ್ ಫೈಲ್ಸ್, ದ ಕಾಶ್ಮೀರ್ ಫೈಲ್ಸ್, ವ್ಯಾಕ್ಸಿನ್ ವಾರ ಅಂತ ರಿಯಲ್ ಲೈಫ್ ಸ್ಟೋರೀಸ್ ಮ್ಯಾಗ ಫಿಲ್ಮ್ ಮಾಡ್ಯಾರ. ಅವರ ಬೆಂಕಿ ಕೆಲಸ ಮಾಡ್ಯಾರ. ಸೊ ಈ ಫಿಲ್ಮಿಗೆ ಕೊಡ್ತೀನಿ ನಾನು 4 out of 5 stars. ಪ್ಲೀಸ್ ಹೋಗಿ ನೋಡಿರಿ. ಸಣ್ಣ ಹುಡುಗರು ಕರ್ಕೊಂಡು ಹೋಗೋದು ಯೋಜನೆ ಸುತ್ತಾಗಿ ಮಾಡೋಕೆ ಹೋಗ್ಬೇಡ್ರಿ. ಬಾಕೆಟ್ ಬ್ರೋಟಲ್ ಐತಿ ಫಿಲ್ಮ್. ಸೊ ಶಿವಣ್ಣ ಮುಂದೆ ನೋಡಿದಾಗ ಅಲ್ಲಿ ತನಕ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.